Hello everyone, this is Deepika, lecturer, Electronics and Communication, Government Polytechnic, Mulbagal, Department of Collegiate and Technical Education. I am here to take the session on the subject the microcontroller and application for the third semester students of Mechatronics Department. This is all about Unit 1, that is nothing but architecture of microcontroller 8051. In the last session, I think you would have been studied about block functions of microcontroller means ಬ್ಲಾಕ್ ಡಯಾಗ್ರಾಮ್ನೆಲ್ಲ ಓದಿರ್ತೀರಾ 8051 ಮತ್ತು ರೆಜಿಸ್ಟರ್ಸ್ನ ಓದಿರ್ತೀರಾ ಮೆಮೊರಿ ಸ್ಟ್ರಕ್ಚರ್ ಮತ್ತು ಎಸ್ ಎಫ್ ಆರ್ ರೆಜಿಸ್ಟರ್ಸ್ ಮತ್ತು ಐ ಒ ಪೋರ್ಟ್ಸ್ ಎಷ್ಟೆಲ್ಲ ಐ ಒ ಪೋರ್ಟ್ಸ್ ಇದೆ ಮತ್ತು ಐ ಒ ಪೋರ್ಟ್ದು ಇಂಟರ್ನಲ್ ಸ್ಟ್ರಕ್ಚರ್ ಹೇಗಿರುತ್ತೆ ಇವನ್ನೆಲ್ಲ ಓದಿರ್ತೀರಾ. ಈ ಸೆಷನ್ ಬಂದು ಲೆಟ್ಸ್ ಸಿ is about interrupts and serial communication. ಯಾವ್ಯಾವ ಇಂಟರಪ್ಟ್ಸ್ ಇರುತ್ತೆ ಮತ್ತು ಸೀರಿಯಲ್ ಕಮ್ಯುನಿಕೇಷನ್ ಯಾವ ರೀತಿ ಆಗುತ್ತೆ ಇದ್ರ ಬಗ್ಗೆ ಈ ಸೆಷನ್ ಇರುತ್ತೆ. ಲೆಟ್ಸ್ ಸಿ ದಿ ನೆಕ್ಸ್ಟ್ ಸ್ಲೈಡ್. ದಟ್ ಈಸ್ ಆಬ್ಜೆಕ್ಟಿವ್ ಅಂದರೆ ಈ ಸೆಷನ್ ಎಂಡ್ಗೆ ನೀವು ಈ ಸೆಷನ್ ಕಂಪ್ಲೀಟ್ ಆಗೋಷ್ಟರಲ್ಲಿ ಏನೆಲ್ಲ ಕಲ್ತಿರ್ತೀರಾ ಅಂತ. ಇಂಟರಪ್ಟ್ ಆ್ಯಕ್ಷನ್ಸ್ ಅಂತಾರೆ ಮೀನ್ಸ್ ಇಂಟರಪ್ಟ್ ಯಾವ್ಯಾವ ಇಂಟರಪ್ಟ್ ಏನೇನು ಮಾಡುತ್ತೆ ಅದರ ಆ್ಯಕ್ಷನ್ಸ್ ಮತ್ತು ನಂಬರ್ ಆಫ್ ಇಂಟರಪ್ಟ್ಸ್ ಅವೈಲಬಲ್ ಅದನ್ನು ಕಲಿತೀರಾ. ಮತ್ತು ಸೀರಿಯಲ್ ಪೋರ್ಟ್ ಫಂಕ್ಷನ್, ಸೀರಿಯಲ್ ಪೋರ್ಟು ಯಾವ್ಯಾವ ಫಂಕ್ಷನ್ ಮಾಡುತ್ತೆ ದಟ್ ಈಸ್ ನಥಿಂಗ್ ಬಟ್ ಸೀರಿಯಲ್ ಪೋರ್ಟ್ ಈಸ್ ಯೂಸ್ಡ್ ಫಾರ್ ದಿ ಸೀರಿಯಲ್ ಕಮ್ಯುನಿಕೇಷನ್. ಇವೆಲ್ಲ ಬಂದು ಆಬ್ಜೆಕ್ಟಿವ್ಸ್. ಲೆಟ್ಸ್ ಮೂವ್ ಆನ್ ಟು ನೆಕ್ಸ್ಟ್ ಸ್ಲೈಡ್. ಇಂಟರಪ್ಟ್ಸ್ ಆಗಲೇ ಹೇಳ್ದಂಗೆ ಎಷ್ಟು ಇಂಟರಪ್ಟ್ಸ್ ಇದೆ ಅನ್ನೋದನ್ನ ಕಲಿತೀವಿ. ದಟ್ ಈಸ್ ನಥಿಂಗ್ ಬಟ್ 8051 ಆ್ಯಸ್ 6 ಇಂಟರಪ್ಟ್ಸ್. 6 ಇಂಟರಪ್ಟ್ ಸೋರ್ಸಸ್ ಆರ್ ಅವೈಲಬಲ್ ಅಂತ ಹೇಳ್ತಾನೆ. ಅದನ್ನು ಲಿಸ್ಟ್ ಔಟ್ ಮಾಡ್ತಾನೆ ಇನ್ ದಿ ಆರ್ಡರ್ ಆಫ್ ಪ್ರಿಯಾರಿಟಿ ವೈಸ್ ಹಿ ಲಿಸ್ಟ್ ಆಲ್ ದಿ 6 ಇಂಟರಪ್ಟ್ ಸೋರ್ಸಸ್. ಫಸ್ಟ್ ಒನ್ ಈಸ್ ಎಕ್ಸ್ಟರ್ನಲ್ ಇಂಟರಪ್ಟ್ 0. that is nothing but IE0 ಮತ್ತೆ timer 0. second one is nothing but timer 0, that is TF0. the third interrupt is nothing but external interrupt 1, that is nothing but IE1. the fourth interrupt is nothing but timer 1, ಅದನ್ನೇನಂತ ನೇಮ್ ಮಾಡ್ತೀವಿ TF1. fifth interrupt is serial port, that is R1, RI or TI. serial port serial communication ಗೆ ಯೂಸ್ ಮಾಡೋದು. next interrupt is nothing but reset interrupt. ಈ 6 ಇಂಟರಪ್ಟು ಪ್ರಿಯಾರಿಟಿ ವೈಸು ಬರೆದಿದ್ದಾರೆ. ಫಸ್ಟ್ ಪ್ರಿಯಾರಿಟಿ goes to IE0, second is TF0, third is IE1, fourth is TF1, fifth is RI or TI, that is nothing but serial port, ಮತ್ತೆ ಲಾಸ್ಟ್ ಒನ್ ಬಂದು ಇಟ್ಸ್ ರೀಸೆಟ್. ನಿಮಗೆಲ್ಲ ಗೊತ್ತಿರ್ಬೋದು ಈ ಇಂಟರಪ್ಟ್ಸ್ನ ನೀವು ಈಗಾಗಲೇ ನೋಡಿರ್ತೀರಾ. ಯಾವ ಪೋರ್ಟ್ಗೆ ಕನೆಕ್ಟ್ ಆಗಿದೆ, ಯಾವ ಪೋರ್ಟ್ನ ನಾವು ಸ್ಪೆಷಲ್ ಫೀಚರ್ ಫಂಕ್ಷನ್ಗೆ ಯೂಸ್ ಮಾಡ್ತೀವಿ, ಇದನ್ನೆಲ್ಲ ನೀವು ಲಾಸ್ಟ್ ಸೆಷನ್ಸಲ್ಲಿ ಓದಿರ್ತೀರಾ. ವಿಚ್ ಪೋರ್ಟ್, ದಟ್ ಈಸ್ ನಥಿಂಗ್ ಬಟ್ ಪೋರ್ಟ್ 3. ಪೋರ್ಟ್ 3ನ ನಾವು ಸ್ಪೆಷಲ್ ಫಂಕ್ಷನ್ಸ್ಗೆ ಯೂಸ್ ಮಾಡ್ತೀವಿ. ದಟ್ ಈಸ್ ನಥಿಂಗ್ ಬಟ್ ಸ್ಪೆಷಲ್ ಫೀಚರ್ಸ್ ಆಫ್ 8051ಗೆ ನಾವು ಪೋರ್ಟ್ 3ನ ರಿಸರ್ವ್ ಆಗಿ ಇಟ್ಟಿರ್ತೀವಿ. ಹಾಗಾಗಿ ನಾವು ಅದು ಎಕ್ಸ್ಟರ್ನಲ್ ಇಂಟರ್ಫೇಸ್ಗೆ ಯೂಸ್ ಮಾಡಲ್ಲ. ಪೋರ್ಟ್ 3 ಪಿನ್ಸ್ನ ನಾವು ಈ ಇಂಟರಪ್ಟ್ಸ್ಗೆ ಯೂಸ್ ಮಾಡ್ಕೋತೀವಿ. ಅದನ್ನು ನೀವು ಲಾಸ್ಟ್ ಸೆಷನಲ್ಲಿ ಓದಿರ್ತೀರ. ಲೆಟ್ಸ್ ಸಿ ದಿ ನೆಕ್ಸ್ಟ್ ಸ್ಲೈಡ್. ಓಕೆ, ಈ ಸ್ಲೈಡಲ್ಲಿ ನೀವು ನೋಡ್ಬೋದು ಟೇಬಲ್ ಕೊಟ್ಟಿದ್ದಾರೆ. ಆ ಟೇಬಲಲ್ಲಿ ನೀವು ಇಂಟರಪ್ಟ್ಸ್ ನೋಡ್ಬೋದು. ಈ ಒಂದೊಂದು ಇಂಟರಪ್ಟ್ಸ್ಗೂ ರಾಮ್ ಲೊಕೇಶನ್ನ ಕೊಟ್ಟಿದ್ದಾರೆ.
ಯು ಕ್ಯಾನ್ ಸಿ ಒಂದೊಂದು ಲೊಕೇಶನ್ನು ಇಟ್ಸ್ ವೆರಿ ಡಿಫ್ರೆಂಟ್. ಒಂದೊಂದು ಇಂಟರಪ್ಟು ಇಟ್ ಈಸ್ ಆಕ್ಯುಪೈಯಿಂಗ್ ಇನ್ ಡಿಫ್ರೆಂಟ್ ಲೊಕೇಶನ್. ಮತ್ತು ಒಂದೊಂದು ಇಂಟರಪ್ಟ್ಗೂ ಪಿನ್ಸ್ ಕೊಟ್ಟಿದ್ದಾರೆ. ಯು ಕ್ಯಾನ್ ಸಿ ದಿ ಪಿನ್ಸ್. ನಾನು ಹೇಳ್ದಂಗೆ ಪೋರ್ಟ್ 3 ಪಿನ್ಸ್ನ ಯೂಸ್ ಮಾಡಿದ್ದಾರೆ. ಲೆಟ್ಸ್ ಸಿ ಒಂದಾದ್ಮೇಲೆ ಒಂದು ನೋಡೋಣ. ಇಂಟರಪ್ಟ್, ಫಸ್ಟ್ ಇಂಟರಪ್ಟು ರೀಸೆಟ್ ಇಂಟರಪ್ಟು ರಾಮ್ ಲೊಕೇಶನಲ್ಲಿ ಇಟ್ ಈಸ್ ನಥಿಂಗ್ ಬಟ್ ಇಟ್ ಈಸ್ 0000. ಇದು ಬಂದು ಪಿನ್ 9. ನಿಮ್ಗೆ ಆಲ್ರೆಡಿ ಹಿಂದಿನ ಸೆಷನಲ್ಲೇ ಗೊತ್ತಾಗಿರುತ್ತೆ. ಇಟ್ ಈಸ್ ರೀಸೆಟ್ ಈಸ್ ಯೂಸ್ಡ್ ಆಸ್ ಎ ಪಿನ್ 9. ಮತ್ತು ಎಕ್ಸ್ಟರ್ನಲ್ ಇಂಟರಪ್ಟ್ ದಟ್ ಈಸ್ ನಥಿಂಗ್ ಬಟ್ INT 0ದು ರಾಮ್ ಲೊಕೇಶನ್ ಇಸ್ ನಥಿಂಗ್ ಬಟ್ 0003. ಇದು ಬಂದು ದ ಪಿನ್ ಈಸ್ ಫ್ರಮ್ ಪೋರ್ಟ್ 3. ಪೋರ್ಟ್ 3ಯಲ್ಲಿ ಮೂರನೇ ಪಿನ್ನು ದಟ್ ಈಸ್ P3.2. ದಟ್ ಈಸ್ ಪಿನ್ ನಂಬರ್ 12 ಇನ್ 8051 IC. ನೆಕ್ಸ್ಟ್ ಇಂಟರಪ್ಟ್ ಬಂದು ಟೈಮರ್ 0. ಟೈಮರ್ 0 is nothing but TF0. TF0ನ ಯಾವ ಲೊಕೇಶನಲ್ಲಿ ಸೇವ್ ಮಾಡ್ತಾನೆ ರಾಮಲ್ಲಿ ಅಂದರೆ ಇಟ್ ಈಸ್ ನಥಿಂಗ್ ಬಟ್ 000B. ನೆಕ್ಸ್ಟ್ ಇಂಟರಪ್ಟ್ ಈಸ್ ನಥಿಂಗ್ ಬಟ್ ಎಕ್ಸ್ಟರ್ನಲ್ ಇಂಟರಪ್ಟ್ 1 ದಟ್ ಈಸ್ ನಥಿಂಗ್ ಬಟ್ INT1. INT1ನ ಯಾವ ರಾಮ್ ಲೊಕೇಶನಲ್ಲಿ ಯೂಸ್ ಮಾಡ್ತಾರೆ ದಟ್ ಈಸ್ ನಥಿಂಗ್ ಬಟ್ 0013. ಇದು ಬಂದು ಇಟ್ ಈಸ್ ನಥಿಂಗ್ ಬಟ್ ದಿ ಪೋರ್ಟ್ 3 ನಾಲ್ಕನೇ ಪಿನ್ನು ದಟ್ ಈಸ್ P3.3, ಫೋರ್ತ್ ಪಿನ್ ಆಫ್ ಪೋರ್ಟ್ 3. ದಟ್ ಈಸ್ ನಥಿಂಗ್ ಬಟ್ ಪಿನ್ ನಂಬರ್ 13 ಆಫ್ 8051 IC. 8051 ICಲಿ 13ನೇ ಪಿನ್ನ ಎಕ್ಸ್ಟರ್ನಲ್ ಇಂಟರಪ್ಟ್ 1 ಆಗಿ ಯೂಸ್ ಮಾಡ್ಕೋತೀವಿ. ನೆಕ್ಸ್ಟ್ ಇಂಟರಪ್ಟ್ ಬಂದು ಟೈಮರ್ 1. ಟೈಮರ್ 1 is nothing but TF1. TF1 is 001B. Location that is nothing but ROM location 001B. Next interrupt serial communication that is RI and TI. The ROM location is 0023. Okay, interrupt ಬಗ್ಗೆ ಏನೇನಿದೆ ನೋಡೋಣ. Each interrupt type has a separate vector address. ಈಚ್ ಇಂಟರಪ್ಟ್ ಪ್ರತಿಯೊಂದು ಇಂಟರಪ್ಟ್ಗೂ ಸೆಪ್ರೇಟ್ ವೆಕ್ಟರ್ ಅಡ್ರೆಸ್ ಇರುತ್ತೆ. ನಮ್ಮ ರಾಮ್ ಲೊಕೇಶನಲ್ಲಿ ಪ್ರತಿಯೊಂದು ಇಂಟರಪ್ಟು ಸಪ್ರೇಟಾಗಿ ಹೇಗೆ ಲೊಕೇಶನಲ್ಲಿ ಸೇವ್ ಆಗುತ್ತೆ ಅದೇ ರೀತಿ ಅದಕ್ಕೆ ಲೊಕೇಶನ್ಗೆ ಏನಂತೀವಿ ನಾವು ಅಡ್ರೆಸ್ನ ವೆಕ್ಟಾರ್ ಅಡ್ರೆಸ್ ಅಂತೀವಿ. ಇಂಟರಪ್ಟ್ಸ್ ಎಲ್ಲ ಎಲ್ಲಿ ಸೇವ್ ಆಗುತ್ತೆ ಅದನ್ನು ಇಂಟರಪ್ಟ್ ವೆಕ್ಟಾರ್ ಅಂತೀವಿ. ಆ ಇಂಟರಪ್ಟ್ ವೆಕ್ಟಾರಲ್ಲಿ ಒಂದೊಂದು ಲೊಕೇಶನ್ಗೂ ವೆಕ್ಟಾರ್ ಅಡ್ರೆಸ್ ಅಂತೀವಿ. ಅದು ಒಂದೊಂದು ಇಂಟರಪ್ಟ್ಗೂ ವಿ ಹ್ಯಾವ್ ಸೆಪರೇಟ್ ವೆಕ್ಟಾರ್ ಅಡ್ರೆಸ್. ನೆಕ್ಸ್ಟ್ ಪಾಯಿಂಟ್ ಬಂದು ಈಚ್ ಇಂಟರಪ್ಟ್ ಟೈಪ್ ಕ್ಯಾನ್ ಬಿ ಪ್ರೋಗ್ರಾಮ್ಡ್ ಟು ಒನ್ ಆಫ್ ದಿ 2 priority levels. ಅಂದರೆ ಪ್ರತಿಯೊಂದು ಇಂಟರಪ್ಟ್ ಟೈಪ್ ಇಲ್ಲಿ ನೋಡಿದ 6 ಇಂಟರಪ್ಟ್ ಟೈಪ್ನ ನಾವೇನು ಮಾಡ್ಬೋದಂತೆ 2 ಇಂಟರಪ್ಟ್ ಲೆವೆಲ್ಸ್ಗೆ ನಾವು ಪ್ರೋಗ್ರಾಮ್ ಮಾಡ್ಬೋದು. ನೆಕ್ಸ್ಟ್ ಎಕ್ಸ್ಟರ್ನಲ್ ಇಂಟರಪ್ಟ್ಸ್ ಕ್ಯಾನ್ ಬಿ ಪ್ರೋಗ್ರಾಮ್ಡ್ ಫಾರ್ ಎಡ್ಜ್ ಆರ್ ಲೆವೆಲ್ ಸೆನ್ಸಿಟಿವಿಟಿ. ಓಕೆ, ಎಕ್ಸ್ಟರ್ನಲ್ ಇಂಟರಪ್ಟ್ಸ್ನ ನಾವು ಐದರ್ ಎಡ್ಜ್ ಆರ್ ಲೆವೆಲ್ ಸೆನ್ಸಿಟಿವಿಟಿಗೆ ಪ್ರೋಗ್ರಾಮ್ ಮಾಡ್ಕೋಬೋದು. Okay, let's see next slide. Okay, next is on nothing but serial communication. Serial communication ಹೇಗಾಗುತ್ತೆ 8051 ಅಲ್ಲಿ serial communication ಬಂದು it occurs in through the serial port. serial port throughನೇ ನಾವೇನು ಮಾಡಬೇಕಾಗತ್ತೆ serial communication ಮಾಡಬೇಕಾಗತ್ತೆ. serial communication ಅಂದರೆ ಏನು? Let's see. To transfer
to a device located many meters away. The serial method is used. The data is sent 1 bit at a time. ಅಂದರೆ ನಾವೇನ ಡೇಟಾನ ತುಂಬ ದೂರ ಕಳಿಸ್ಬೇಕಾದ್ರೆ ಅಂದರೆ ಸೆಂಡ್ ಮಾಡಬೇಕಾದ್ರೆ ಇಫ್ ಯು ವಾಂಟ್ ಟು ಸೆಂಡ್ ದಿ ಡೇಟಾ ಮೆನಿ ಮೀಟರ್ಸ್ ಅವೇ ಅಂತ ಹೇಳ್ತಾನೆ. ಅಂದರೆ ಸಮ್ ಮೀಟರ್ಸ್ ಅವೇ ಕಳಿಸ್ಬೇಕಾದ್ರೆ ವಿ ವಿಲ್ ಗೋ ಫಾರ್ ಸೀರಿಯಲ್ ಮೆಥಡ್. ಸೀರಿಯಲ್ ಮೆಥಡಲ್ಲಿ ಏನು ಮಾಡ್ತೀವಿ ಅಂದರೆ ಅಟ್ ಎ ಟೈಮ್ ಬರೀ 1 ಬಿಟ್ಟನ್ನು ಮಾತ್ರ ಕಳ್ಸೋಕ್ಕಾಗತ್ತೆ. ನೀವಿಲ್ಲಿ ಫಿಗರ್ ನೋಡ್ತಿದ್ದೀರಾ, ಫಿಗರಲ್ಲಿ 2 ಟೈಪ್ಸ್ ಕಾಣಿಸ್ತಿದೆ ನಿಮಗೆ. ದಟ್ ಈಸ್ ನಥಿಂಗ್ ಬಟ್ ಸೀರಿಯಲ್ ಟ್ರಾನ್ಸ್ಫರು ಮತ್ತು ಪ್ಯಾರಲಲ್ ಟ್ರಾನ್ಸ್ಫರ್. ಸೀರಿಯಲ್ ಕಮ್ಯುನಿಕೇಷನನ್ನು ಮಾಡ್ಕೋಬೋದು. ಸೀರಿಯಲ್ ಕಮ್ಯುನಿಕೇಷನಲ್ಲಿ 2 ಟೈಪ್ಸಾಗಿ ಡಿವೈಡ್ ಮಾಡಿದ್ದಾನೆ. ಒಂದು ಸೀರಿಯಲ್ ಕಮ್ಯುನಿಕೇಷನ್ ಸೀರಿಯಲ್ ಟ್ರಾನ್ಸ್ಫರ್, ಇನ್ನೊಂದು ಬಂದು ಪ್ಯಾರಲಲ್ ಟ್ರಾನ್ಸ್ಫರ್. ಸೀರಿಯಲ್ ಟ್ರಾನ್ಸ್ಫರಲ್ಲಿ ಫಿಗರಲ್ಲಿ ನೋಡ್ಬೋದು ನೀವು, ಸೆಂಡರ್ ಇದೆ, ರಿಸೀವರ್ ಇದೆ. ಸೆಂಡರ್ ಟು ರಿಸೀವರ್ ಒಂದೇ ಆರೋ ತೋರಿಸಿದ್ದಾರೆ. ದಿಸ್ ಮೀನ್ಸ್ ಸೆಂಡರು ಅಟ್ ಎ ಟೈಮ್ 1 ಬಿಟ್ಟನ್ನು ಮಾತ್ರ ಕಳ್ಸೋಕ್ಕಾಗತ್ತೆ. ಅಂದರೆ 8 ಬಿಟ್ಸ್ನ ಅವ್ರು ಹೇಗೆ ಕಳಿಸ್ತಾರೆ ಅಂದರೆ 1 ಬಿಟ್ ಆದಮೇಲೆ 1 ಬಿಟ್ ಕಳಿಸ್ತಾ ಹೋಗ್ತಾರೆ. ಸೆಂಡರ್ ಟು ರಿಸೀವರ್. ಎ ಸಿಂಗಲ್ ಬಿಟ್ ವಿಲ್ ಬಿ ಟ್ರಾನ್ಸ್ಫರ್ಡ್ ಫ್ರಮ್ ದಿ ಸೆಂಡರ್ ಟು ರಿಸೀವರ್. ಇದೇನಾಗುತ್ತೆ, ಇಟ್ ಟೇಕ್ಸ್ ಮಚ್ ಟೈಮ್. ಪ್ಯಾರಲಲ್ ಟ್ರಾನ್ಸ್ಫರ್ಲಿ ಏನಾಗುತ್ತೆ ನೋಡೋಣ. ಫಿಗರಲ್ಲಿ ನೋಡ್ಬೋದು ನೀವು, ಸೆಂಡರು ರಿಸೀವರು ಆ್ಯಂಡ್ D0 to D7 ಮೆನ್ಷನ್ ಮಾಡಿದ್ದಾನೆ. ದೇರ್ ಆರ್ 7 ಲೈನ್ಸ್. 7 ಲೈನ್ಸನ್ನು D0, D1, D2, D3 to D7. ಈ ಲೈನ್ಸಲ್ಲಿ ಸೆಂಟರು D0 to D7 8 ಬಿಟ್ಟು ಕೂಡ ಒಟ್ಟಿಗೆ ಟ್ರಾನ್ಸ್ಫರ್ ಮಾಡ್ತಾನೆ. ಅಂದರೆ ಸೆಂಡರು ರಿಸೀವರ್ಗೆ ಒಟ್ಟಿಗೆ D0 to D7 ಟ್ರಾನ್ಸ್ಫರ್ ಮಾಡೋದ್ರಿಂದ ಟೈಮ್ ಕನ್ಸಪ್ಷನ್ ಆಯಿತು ಅಲ್ವಾ. ಆದ್ದರಿಂದ ಸೀರಿಯಲ್ ಟ್ರಾನ್ಸ್ಫರಲ್ಲಿ ಏನಾಗ್ತಿತ್ತು, ಇಟ್ ವಾಸ್ ಟೇಕಿಂಗ್ ಮಚ್ ಟೈಮ್. ಯೂಸಿಂಗ್ ಪ್ಯಾರಲಲ್ ಟ್ರಾನ್ಸ್ಫರ್ ಏನು ಮಾಡ್ಬೋದು ನಾವು, ಟೈಮ್ ಕನ್ಸಪ್ಷನ್ ಮಾಡ್ಬೋದು. Let's see next slide. I think you got to know what is serial transfer and parallel transfer. ನೀವು ಫಿಗರ್ ನೋಡ್ತಿದ್ದಂಗೆ ಹೇಳ್ಬೋದು ಏನು ಸೀರಿಯಲ್ ಟ್ರಾನ್ಸ್ಫರ್ ಮತ್ತು ಏನು ಪ್ಯಾರಲಲ್ ಟ್ರಾನ್ಸ್ಫರ್ ಅಂತ. ಓಕೆ, ಲೆಟ್ಸ್ ಸಿ ನೆಕ್ಸ್ಟ್ ಸ್ಲೈಡ್. ಸೀರಿಯಲ್ ಕಮ್ಯುನಿಕೇಷನ್ ಟೈಪ್ಸ್. ಓಕೆ, ಟೈಪ್ಸ್ ಆಫ್ ಸೀರಿಯಲ್ ಕಮ್ಯುನಿಕೇಷನ್ ಎಷ್ಟೆಲ್ಲ ಟೈಪ್ಸ್ ಇದೆ ಅಂತ ನೋಡ್ಬೋದು. ಫಿಗರ್ ತೋರಿಸಿದ್ದಾರೆ ಇಲ್ಲಿ. ಸಿಂಪ್ಲೆಕ್ಸ್, ಫಸ್ಟ್ ಒನ್ ಇಸ್ ಸಿಂಪ್ಲೆಕ್ಸ್. 3 ಡಿಫ್ರೆಂಟ್ ಟೈಪ್ಸ್ ತೋರಿಸಿದ್ದಾರೆ. ಸಿಂಪ್ಲೆಕ್ಸ್ಗೆ ಇಲ್ಲಿ ಒಂದು ಟ್ರಾನ್ಸ್ಮಿಟರು, ಒಂದು ರಿಸೀವರ್ ಇದೆ. ಏನು ಮಾಡ್ತಿದೆ, ಟ್ರಾನ್ಸ್ಮಿಟರಿಂದ ರಿಸೀವರ್ಗೆ ಸಿಂಪ್ಲೆಕ್ಸಲ್ಲಿ ಡೇಟಾ ಹೋಗ್ತಿದೆ ತೋರಿಸ್ತಿದ್ದಾರೆ. ಹಾಫ್ ಡ್ಯೂಪ್ಲೆಕ್ಸ್ ಸೆಕೆಂಡ್ ಟೈಪು. ಯು ಕ್ಯಾನ್ ಸಿ ಹಿಯರ್ ಆಲ್ಸೋ ಟ್ರಾನ್ಸ್ಮಿಟರ್ ರಿಸೀವರ್ಸ್ ಇದೆ. ನೆಕ್ಸ್ಟು ಫುಲ್ ಡ್ಯೂಪ್ಲೆಕ್ಸ್. ಫುಲ್ ಡ್ಯೂಪ್ಲೆಕ್ಸಲ್ಲೂ ಟ್ರಾನ್ಸ್ಮಿಟರ್ಸ್ ರಿಸೀವರ್ಸ್ ಇದೆ. ಲೆಟ್ಸ್ ಸಿ ಏನು ಸಿಂಪ್ಲೆಕ್ಸ್ ಅಂದರೆ, ಏನು ಹಾಫ್ ಡ್ಯೂಪ್ಲೆಕ್ಸ್ ಅಂದರೆ, ಮತ್ತು ಏನು ಫುಲ್ ಡ್ಯೂಪ್ಲೆಕ್ಸ್ ಅಂದರೆ ಅಂತ ನೋಡೋಣ. ಸೀರಿಯಲ್ ಕಮ್ಯುನಿಕೇಷನಲ್ಲಿ ಸಿಂಪ್ಲೆಕ್ಸ್ ಇಸ್ ನಥಿಂಗ್ ಬಟ್ ಡ್ಯೂಪ್ಲೆಕ್ಸ್ ಟ್ರಾನ್ಸ್ಮಿಷನ್. ಏನಂಗಂದ್ರೆ ಇಫ್ ಡೇಟಾ ಕ್ಯಾನ್ ಬಿ ಟ್ರಾನ್ಸ್ಮಿಟೆಡ್ ಆ್ಯಂಡ್ ರಿಸೀವ್ಡ್, ಇಟ್ ಈಸ್ ಎ ಡ್ಯೂಪ್ಲೆಕ್ಸ್ ಟ್ರಾನ್ಸ್ಮಿಷನ್. ಅಂದರೆ ಡೇಟಾ ಟ್ರಾನ್ಸ್ಮಿಟು ಆಗಿ ಮತ್ತು ರಿಸೀವು ಆದರೆ ಆನ್ ದಿ ಸಿಂಗಲ್ ಟ್ರಾನ್ಸ್ಮಿಷನ್ ಲೈನ್, ಇಟ್ ಈಸ್ ಸಿಂಪ್ಲೆಕ್ಸ್ ಟ್ರಾನ್ಸ್ಮಿಷನ್. ಅಟ್ ಎ ಟೈಮ್ ಏನು ಮಾಡೋಕ್ಕಾಗುತ್ತೆ, ಒಂದೇ ಕೆಲಸ ಮಾಡೋಕ್ಕಾಗುತ್ತೆ ಸಿಂಗಲ್ ಟ್ರಾನ್ಸ್ಪೋರ್ಟ್ ಲೈನ್ ಇದ್ದಾಗ. ಟ್ರಾನ್ಸ್ಮಿಟರ್ ಸೆಂಡ್ ಮಾಡ್ತಿದ್ರೆ ರಿಸೀವರ್ ರಿಸೀವ್ ಮಾಡ್ಬೋದು, ಇಷ್ಟೇ ಮಾಡೋಕ್ಕಾಗುತ್ತೆ. ಮತ್ತು ರಿಸೀವರ್ ಇನ್ನೊಂದು ಎಂಡಿಂದ ಸೆಂಡ್ ಮಾಡಿದಾಗ ಈ ಕಡೆ ಟ್ರಾನ್ಸ್ಮಿಟರ್ ಇನ್ನೊಂದು ಎಂಡಲ್ಲಿ ಟ್ರಾನ್ಸ್ಮಿಟ್ ಮಾಡಿದಾಗ ಈ ಕಡೆ ರಿಸೀವರು ರಿಸೀವ್ ಮಾಡ್ಕೋಬೇಕು. ಸೊ ಇಟ್ ಈಸ್ ಎ ಸಿಂಪ್ಲೆಕ್ಸ್ ಟೈಪ್ ಆಫ್ ಟ್ರಾನ್ಸ್ಮಿಷನ್. ಇಫ್ ಡೇಟಾ ಟ್ರಾನ್ಸ್ಮಿಟೆಡ್ ಒನ್ ವೇ ಎ ಟೈಮ್, ಇಟ್ ಈಸ್ ರೆಫರ್ ಟು ಆಸ್ ಹಾಫ್ ಡ್ಯೂಪ್ಲೆಕ್ಸ್. ಹಾಫ್ ಡ್ಯೂಪ್ಲೆಕ್ಸ್ ಅಂದರೆ ಅಟ್ ಎ ಟೈಮ್ ಒಂದು ಕೆಲಸ ಮಾತ್ರ ಮಾಡುತ್ತೆ. ಐದರ್ ಇಟ್ ಟ್ರಾನ್ಸ್ಮಿಟ್ಸ್ ಆರ್ ಇಟ್ ರಿಸೀವ್ಸ್. ಐದರ್ ಟ್ರಾನ್ಸ್ಮಿಟರಿಂದ ರಿಸೀವರ್ಗೆ ಟ್ರಾನ್ಸ್ಮಿಟ್ ಮಾಡೋವಾಗ ಟ್ರಾನ್ಸ್ಮಿಟರ್ ಟು ರಿಸೀವರು
ರಿಸೀವ್ ಆಗ್ತಿರಲ್ಲ. ಅಟ್ ಎ ಟೈಮ್ ಒಂದೇ ಕೆಲಸ ಆಗುತ್ತೆ. ಟ್ರಾನ್ಸ್ಮಿಟ್ ಆಗೋವಾಗ ರಿಸೀವ್ ಆಗಲ್ಲ, ರಿಸೀವ್ ಆಗುವಾಗ ಟ್ರಾನ್ಸ್ಮಿಟ್ ಆಗಲ್ಲ. ನೀವು ಹಿಂದಿನ ಫಿಗರಲ್ಲಿ ನೋಡ್ಬೋದು, ದ ಪಾತ್ ಈಸ್ ಕಟ್ ದೇರ್ ಅಂದರೆ ಅಲ್ಲಿ ಸ್ವಿಚಸ್ ಯೂಸ್ ಮಾಡಿದ್ದಾನೆ ಪಾತ್ ಹತ್ರ. ಐದರ್ ಟ್ರಾನ್ಸ್ಮಿಟರ್ ಸೆಂಡ್ ಮಾಡುವಾಗ ಇಟ್ ರಿಸೀವ್ ಮಾಡ್ಕೋಬೇಕಷ್ಟೇ, ಬಿಕಾಸ್ ಸಿಂಗಲ್ ಪಾತ್ ಇದೆ ಮಧ್ಯದಲ್ಲಿ. ಚಾನಲ್ ನೋಡಿ, ಸಿಂಗಲ್ ಚಾನಲ್ ಇದೆ ಫಿಗರಲ್ಲಿ. ಹಾಫ್ ಡ್ಯೂಪ್ಲೆಕ್ಸ್ ನೋಡಿ, ಟ್ರಾನ್ಸ್ಮಿಟರ್ ಟು ರಿಸೀವರ್ ಒಂದೇ ಸಿಂಗಲ್ ಚಾನಲ್ ಇರುತ್ತೆ. ಎಲ್ಲಿಗೆ ಬೇಕೋ ಅಲ್ಲಿ ಸ್ವಿಚಸ್ ಕನೆಕ್ಟ್ ಆಗುತ್ತೆ. ಮತ್ತು ಕೆಳಗಡೆ ನೋಡಿ, ರಿಸೀವರು ಟ್ರಾನ್ಸ್ಮಿಟರ್ ಇದೆ. ಆ ಕಡೆಯಿಂದ ರೈಟ್ ಸೈಡಿಂದ ಟ್ರಾನ್ಸ್ಮಿಟ್ ಆದರೆ ಲೆಫ್ಟ್ ಸೈಡ್ ರಿಸೀವ್ ಆಗುತ್ತೆ. ಐದರ್ ಲೆಫ್ಟ್ ಸೈಡ್ ಟ್ರಾನ್ಸ್ಮಿಟ್ ಆಗೋವಾಗ ರೈಟ್ ಸೈಡ್ ರಿಸೀವ್ ಆಗುತ್ತೆ. ಒನ್ಲಿ ಒನ್ ಥಿಂಗ್ ಕ್ಯಾನ್ ಹ್ಯಾಪನ್. ನೆಕ್ಸ್ಟ್ ಒನ್ ನೋಡೋಣ. If data can go both the ways at a time, it is full duplex. ಅಂದರೆ ಏನು? ಲಾಸ್ಟ್ ಒನ್ ನೋಡಿ ಫಿಗರು. ಏನಾಗ್ತಿದೆ? ಟ್ರಾನ್ಸ್ಮಿಟರಿಂದ ಡೇಟಾ ರಿಸೀವರ್ಗೆ ಹೋಗ್ತಿದೆ. ಸೈಮಲ್ಟೇನಿಯಸ್ಲಿ ಏನಾಗ್ತಿದೆ? ಕೆಳಗಡೆ ಟ್ರಾನ್ಸ್ಮಿಟರಿಂದ ಡೇಟಾ ರಿಸೀವರ್ಗೆ ಬರ್ತಿದೆ. ಇಲ್ಲಿ ಟ್ರಾನ್ಸ್ಮಿಟರಿಂದ ಡೇಟಾ ಇಲ್ಲಿ ರಿಸೀವರ್ಗೆ ಹೋಗ್ತಿದೆ. ಇಲ್ಲಿ ಟ್ರಾನ್ಸ್ಮಿಟರಿಂದ ಡೇಟಾ ಈ ಕಡೆ ಇರೋ ರಿಸೀವರ್ಗೆ ಬರ್ತಿದೆ. ಅಂದರೆ ಅಟ್ ಎ ಟೈಮ್ ಏನಾಗ್ತಿದೆ? ಇಲ್ಲಿ ಟ್ರಾನ್ಸ್ಮಿಷನ್ನು ಆಗ್ತಿದೆ, ರಿಸೆಪ್ಷನ್ನು ಆಗ್ತಿದೆ. ಅಂದರೆ ಎರಡೂ ಆಗ್ತಿರೋದ್ರಿಂದ ಇದನ್ನೇನಂತೀವಿ ನಾವು? ಫುಲ್ ಡ್ಯೂಪ್ಲೆಕ್ಸ್ ಅಂತ ಅಂತೀವಿ. ಹೋಪ್ ಯು ಆಲ್ ಅಂಡರ್ಸ್ಟ್ಯಾಂಡಿಂಗ್ ದಿಸ್. ಓಕೆ, ಲೆಟ್ಸ್ ಸಿ ದಿ ನೆಕ್ಸ್ಟ್ ಸ್ಲೈಡ್. The serial port of 8051 is full duplex. Yes, means it can transmit and receive data simultaneously. ಅಂದರೆ 8051 ಯಾವ ಥರ ಸೀರಿಯಲ್ ಪೋರ್ಟ್ ಇದೆ? ಇಟ್ ಈಸ್ ಫುಲ್ ಡ್ಯೂಪ್ಲೆಕ್ಸ್ ಟೈಪ್ ಇದೆ. ಫುಲ್ ಡ್ಯೂಪ್ಲೆಕ್ಸ್ ಅಂದರೆ ಏನು ಹೇಳಿದೆ ನಾನು? ಇಟ್ ಕ್ಯಾನ್ ಟ್ರಾನ್ಸ್ಮಿಟ್ ಆ್ಯಂಡ್ ರಿಸೀವ್ ಡೇಟಾ simultaneously. So we can transmit the data and receive simultaneously using 8051 serial port. Next point, it uses register SBUF to hold data. ಡೇಟಾ ಹೋಲ್ಡ್ ಮಾಡ್ಕೊಳ್ಳೋಕ್ಕೆ ಸೀರಿಯಲ್ ಕಮ್ಯುನಿಕೇಷನಲ್ಲಿ ಏನು ಯೂಸ್ ಮಾಡ್ತೀವಿ? SBUF ರಿಜಿಸ್ಟರ್ನ ಯೂಸ್ ಮಾಡ್ಕೋತೀವಿ. ನೆಕ್ಸ್ಟ್ ಪಾಯಿಂಟ್, ರಿಜಿಸ್ಟರ್ SCON controls data communication. Register PCON controls data rate, and pin RX0, that is pin 3.0, and TX0, that is pin 3.1 do the data transfer. ಇಲ್ಲೇನು ಹೇಳ್ತಾರೆ? ರಿಜಿಸ್ಟರ್ SCON ವಿ ಯೂಸ್ ಟು ಕಂಟ್ರೋಲ್ ಡೇಟಾ ಕಮ್ಯುನಿಕೇಷನ್, ಮತ್ತು ರಿಜಿಸ್ಟರ್ PCON we use to control the data rate. ಮತ್ತು ಪಿನ್ಸ್ RX0 ಅಂದರೆ ಪೋರ್ಟ್ 30 ಮತ್ತು TX0 ದಟ್ ಈಸ್ ಪೋರ್ಟ್ 31ನ ನಾವೇನಕ್ಕೆ ಯೂಸ್ ಮಾಡ್ತೀವಿ? ಡೇಟಾ ಟ್ರಾನ್ಸ್ಫರ್ಗೆ ಯೂಸ್ ಮಾಡ್ತೀವಿ. ಓಕೆ, ನೆಕ್ಸ್ಟ್ ಪಾಯಿಂಟ್, ದ ಸೀರಿಯಲ್ ಪೋರ್ಟ್ ರಿಸೀವ್ ಆ್ಯಂಡ್ ಟ್ರಾನ್ಸ್ಮಿಟ್ ರಿಜಿಸ್ಟರ್ಸ್ ಆರ್ ಬೋತ್ ಆಕ್ಸೆಸ್ಡ್ ಅಟ್ ಸ್ಪೆಷಲ್ ಫಂಕ್ಷನ್ ರಿಜಿಸ್ಟರ್ SBUF. ಅಂದರೆ ನಮ್ಮ ಸೀರಿಯಲ್ ಪೋರ್ಟ್ ರಿಸೀವ್ ಮತ್ತು ಟ್ರಾನ್ಸ್ಮಿಟ್ ಆಗುತ್ತಲ್ವ, ದ ರಿಸೀವ್ ಆ್ಯಂಡ್ ಟ್ರಾನ್ಸ್ಮಿಟ್ ರಿಜಿಸ್ಟರ್ಸ್ ಅವೆರಡು ಬೋತ್ ಕ್ಯಾನ್ ಬಿ ಆಕ್ಸೆಸ್ಡ್ ಆಟ್ ಸ್ಪೆಷಲ್ ಫಂಕ್ಷನ್ ರಿಜಿಸ್ಟರ್ SBUF ಅದನ್ನು ಆಕ್ಸೆಸ್ ಮಾಡ್ಕೋಬೋದು. ಓಕೆ, ಲೆಟ್ಸ್ ಮೂವ್ ಆನ್ ಟು ದಿ ನೆಕ್ಸ್ಟ್ ಸ್ಲೈಡ್. Okay, I have listed some of the multiple choice questions. We'll go through this. Which devices are specially being used for converting serial to parallel and from parallel to serial respectively? ಯಾವ ಕೆಳಗಿನ ಡಿವೈಸ್ನ ನಾವು ಸೀರಿಯಲಿಂದ ಪ್ಯಾರಲಲ್ಗಾಗಿರ್ಬೋದು, ಪ್ಯಾರಲಲಿಂದ ಸೀರಿಯಲ್ಗಾಗಿರ್ಬೋದು ಕನ್ವರ್ಷನ್ಸ್ಗೆ ಯೂಸ್ ಮಾಡ್ತೀವಿ ಅಂತ ಹೇಳ್ತಾರೆ. ಯಾವ ಥರ ರಿಜಿಸ್ಟರ್ಸ್?
ಸಾರಿ ಆನ್ಸರ್ ನಾನೇ ಹೇಳ್ಬಿಟ್ಟೆ. ಲೆಟ್ಸ್ ಸಿ ದಿ ಆಪ್ಷನ್ಸ್. ಫಸ್ಟ್ ಆಪ್ಷನ್ಸ್ ಏನು ಕೊಟ್ಟಿದ್ದಾರೆ? ಟೈಮರ್ಸ್. ಫಸ್ಟ್ ಆಪ್ಷನ್ ಈಸ್ ಟೈಮರ್ಸ್, ಸೆಕೆಂಡ್ ಆಪ್ಷನ್ಸ್ ಈಸ್ ಕೌಂಟರ್ಸ್, ಥರ್ಡ್ ಆಪ್ಷನ್ ಈಸ್ ರಿಜಿಸ್ಟರ್ಸ್, ಫೋರ್ತ್ ಆಪ್ಷನ್ ಈಸ್ ಸೀರಿಯಲ್ ಕಮ್ಯುನಿಕೇಷನ್. ಎಸ್, ನಾನು ಆಗಲೇ ಹೇಳ್ದಂಗೆ ಆನ್ಸರ್ ಇಸ್ ರಿಜಿಸ್ಟರ್ಸ್, ದಟ್ ಈಸ್ ಆಪ್ಷನ್ ಸಿ. ರಿಜಿಸ್ಟರ್ಸ್ ಯಾಕೆ ಅಂದರೆ ನಾವು ನೋಡಿರ್ಬೋದು ಪ್ಯಾರಲಲ್ ಇನ್ ಸೀರಿಯಲ್ ಔಟ್, ಸೀರಿಯಲ್ ಇನ್ ಪ್ಯಾರಲಲ್ ಔಟ್, ಇವೆಲ್ಲನೂ ಏನು ರಿಜಿಸ್ಟರ್ಸ್ ಅಲ್ವಾ? ರಿಜಿಸ್ಟರ್ಸ್ಗೆ ಯೂಸ್ ಮಾಡೋದು ಟು ಡೂ ಆಲ್ ದಿಸ್ ಫಂಕ್ಷನ್ಸ್. ಸೊ ಆನ್ಸರ್ ಇಸ್ ಸಿ, ರಿಜಿಸ್ಟರ್. Let's see the next slide. The bits that control the external interrupts. External interrupts na ಯಾವ ಬಿಟ್ಸ್ ಕಂಟ್ರೋಲ್ ಮಾಡುತ್ತೆ? ಓಕೆ, ಲೆಟ್ಸ್ ಸಿ ಆಪ್ಷನ್ಸ್. ಫಸ್ಟ್ ಆಪ್ಷನ್ ET0 and ET1. Second option ET1 and ET2. Third option EX0 and EX1. Fourth option EX1 and EX2. The answer is EX0 and EX1. That is nothing but option C. The bits EX0 and EX1 individually control the external interrupts. Let's move on to next slide. EA bit is used to. EA bit ಏನಕ್ಕೆ ಯೂಸ್ ಮಾಡ್ತೀವಿ? Enable or disable external interrupts, enable or disable internal interrupts, enable or disable all the interrupts, and the last option is none of the mentioned. EA bits ಏನಕ್ಕೆ ಯೂಸ್ ಮಾಡ್ತೀವಿ? ಫಾರ್ ಬೋತ್ ದಿ ಆಪ್ರೇಷನ್ಸ್ ಅಲ್ವಾ? ಅಂದರೆ ಯಾವ್ದು ಇಟ್ ಮೇ ಬಿ ಎಕ್ಸ್ಟರ್ನಲ್ ಅಥವಾ ಇಂಟರ್ನಲ್ ಇಂಟರಪ್ಟ್, ಎರಡೂ ಆಪ್ಷನ್ಗೂ ವಿ ವಿಲ್ ಯೂಸ್ ಇಟ್. ಸೊ ಆನ್ಸರ್ ಶುಡ್ ಬಿ ಆಪ್ಷನ್ ಸಿ, ದಟ್ ಈಸ್ ಎನೇಬಲ್ ಆರ್ ಡಿಸೇಬಲ್ ಆಲ್ ದಿ ಇಂಟರಪ್ಟ್ಸ್. ಆಲ್ ದಿ ಇಂಟರಪ್ಟ್ಸ್ ಅಂದರೆ ಎಕ್ಸ್ಟರ್ನಲ್ ಆರ್ ಇಂಟರ್ನಲ್ ಇಂಟರಪ್ಟ್ಸ್. ಆನ್ಸರ್ ಈಸ್ ಸಿ. ಯೂಸಿಂಗ್ EA bit, all the interrupts can be enabled or disabled. Using the individual respective bit, the respective interrupt can be enabled or disabled. Okay, let's move to the next slide. The number of priority levels that each interrupt of 8051 has. ಎಷ್ಟು ಪ್ರಿಯಾರಿಟಿ ಲೆವೆಲ್ಸ್ ಇದೆ 8051 ಅಂತ ಕೇಳಿದ್ದಾನೆ. ಲೆಟ್ಸ್ ಸಿ ದಿ ಆಪ್ಷನ್ಸ್. ಆಪ್ಷನ್ ಎ 1, ಆಪ್ಷನ್ ಬಿ 2, ಆಪ್ಷನ್ ಸಿ 3, ಆಪ್ಷನ್ 4. ಆಪ್ಷನ್ ಡಿ ಇಸ್ 4. ಯಾವ್ದು ಆನ್ಸರು? ಇಟ್ಸ್ ನಥಿಂಗ್ ಬಟ್ ಆಪ್ಷನ್ ಬಿ, that is 2. Each interrupts level of 8051 can have 2 levels of priority, namely level 0 ಮತ್ತು level 1. Level 1 is considered as higher priority ಮತ್ತು level 0 is considered as lower priority. Let's see the next slide. The interrupt bit that when set words at level 1 and otherwise at level 0 is. ಅಂದರೆ ಇಂಟರಪ್ಟ್ ಬಿಟ್ಟು ಸೆಟ್ ವರ್ಕ್ಸ್ ಅಟ್ ಲೆವೆಲ್ 1, ಲೆವೆಲ್ 1ಅಲ್ಲಿ ವರ್ಕ್ ಆಗಬೇಕು, ಇಲ್ಲ ಅಂದರೆ ಅದರ್ವೈಸ್ ಇಟ್ಸ್ ಲೆವೆಲ್ 0. ಯಾವ ಇಂಟರಪ್ಟ್? ಓಕೆ, ಫಸ್ಟ್ ಆಪ್ಷನ್ ಈಸ್ PT1, ದಟ್ ಈಸ್ ಆಪ್ಷನ್ ಎ. ಆಪ್ಷನ್ ಬಿ ಈಸ್ PT0. Option C is PX1 and option D is all of the mentioned. In answer, yes, it's nothing but D, all of the mentioned. The bits PT1, PT0,
0, px0 and px1 ನಾಲ್ಕು ಇಂಟರಪ್ಟು ನಾಲ್ಕು ಬಿಟ್ಸ್ ಬಂದು ವೆಲ್ ಸೆಟ್ work at level 1, otherwise it will be at level 0. Okay, thank you. I think everyone has understood all regarding interrupts and serial communication. Interrupts ಅಲ್ಲಿ ಎಷ್ಟು ಟೈಪ್ಸ್ ಇದೆ ಮತ್ತು ಸೀರಿಯಲ್ ಕಮ್ಯುನಿಕೇಷನಲ್ಲಿ ಟೈಪ್ಸ್ ಯಾವ್ಯಾವು ಮತ್ತು ಅವು ಏನೇನು ಮಾಡುತ್ತೆ ಅನ್ನೋದು ನೀವು ಅರ್ಥ ಮಾಡ್ಕೊಂಡಿದ್ದೀರಾ ಅಂದ್ಕೊತೀನಿ. ಮತ್ತು ಇಂಟರಪ್ಟ್ಸಲ್ಲೂ ಅಷ್ಟೇ 6 ಇಂಟರಪ್ಟು ಯಾವ್ಯಾವ ಪೋರ್ಟ್ಸಿಗೆ ಕನೆಕ್ಟ್ ಆಗಿದೆ ಅನ್ನೋದು ತಿಳ್ಕೊಂಡಿದ್ದೀರಾ ಅಂದ್ಕೊತೀನಿ. ಹೋಪ್ ಯು ಆಲ್ ಅಂಡರ್ಸ್ಟುಡ್. ಥ್ಯಾಂಕ್ ಯು.